ಹರೇ ಕೃಷ್ಣ ಎಲ್ರಿಗೂ. ನಾನು ಇವತ್ತು ಒಂದು ಮಂತ್ರವನ್ನು ಹೇಗೆ ಸಿದ್ಧಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮಂತ್ರ ಸಿದ್ಧಿ ಅಂತ ಅಂದರೆ ನಾವು ಒಂದು ಮಂತ್ರವನ್ನು ಹೇಳ್ತಾ ಇರಬೇಕಾದ್ರೆ ಅದಕ್ಕೆ ಕೆಲವೊಂದು ವಿಧಗಳಿದ್ದಾವೆ. ಈಗ ಪಂಚಾಕ್ಷರಿ ಮಂತ್ರವನ್ನೇ ತೆಗೆದುಕೊಂಡಾಗ ಯಾವುದಾದ್ರೂ ಮಂತ್ರ ಆಗಿರ್ಬೋದು, ಅದರಲ್ಲಿ ಪಂಚಾಕ್ಷರಿ ಮಂತ್ರ ಅಂತ ನಾನು ನಮಃ ಶಿವಾಯ ಅಂತ ತಗೊಂಡಾಗ ಓಂ ನಮಃ ಶಿವಾಯ ಅಲ್ಲ, ನಮಃ ಶಿವಾಯ ಅಂತ ತಗೊಂಡಾಗ ಇದು ಪಂಚಾಕ್ಷರಿ ಮಂತ್ರ ಆಗುತ್ತೆ. ಈ ಒಂದು ಪಂಚಾಕ್ಷರಿ ಮಂತ್ರವನ್ನು ನಾವು ಸಿದ್ಧಿ ಮಾಡ್ಕೊಬೇಕು ಅಂತ ಅಂದರೆ ಅದರಲ್ಲಿ ವೈಖರಿ, ಈ ಪಿಸುಗುಡ್ತಾ ಹೇಳೋದು, ಮಧ್ಯಮ, ಪಶ್ಯಂತಿ ಮತ್ತು ಪರ ಅಂತ ಈ ಥರ ವಿಧಗಳಿರ್ತವೆ. ಓಕೆನಾ. ಈಗ ಈ ನಮಃ ಶಿವಾಯ ಅನ್ನೋದು ಒಂದು ವೈಖರಿಯಾಗಿ ನಾವು ಹೇಳ್ತೀವಿ ಅಂತಂದರೆ ಜೀವನ ಪರ್ಯಂತ, ಅಂದರೆ ಒಂದೊಂದು ಪದನೂ ಕೂಡ ಲಕ್ಷ ಸರ್ತಿ ಹೇಳ್ಬೇಕಾಗತ್ತೆ. ಓಕೆನಾ. ಅಂದರೆ ಇದು ಜೀವಮಾನ ಇಡೀ ಹೇಳ್ತಾನೆ ಇರಬೇಕಾಗುತ್ತೆ. ಜೀವಮಾನ ಇಡೀ ಹೇಳಿದ ಮೇಲೆ ಈ ಮಂತ್ರ ಒಂದು ಸಿದ್ಧಿ ಆಗುತ್ತೆ ನಮಗೆ. ಅದೇ ನೆಕ್ಸ್ಟು ಪಿಸುಗುಡ್ತಾ ಹೇಳೋದು, ಅಂದರೆ ಒಂಥರ ನಾವು ನಮಃ ಶಿವಾಯ ನಮಃ ಶಿವಾಯ ಈ ಥರ ಇದನ್ನು ಹೇಳಿದ್ರೆ ಇದು 108 ಸರ್ತಿ ಹೇಳೋದು. ಡೈಲಿ ಒಂದು ಸರ್ತಿ 108 ಸರ್ತಿ ಹೇಳ್ತೀವಿ ಅಂತ ಅಂದ್ಕೊಳ್ಳಿ. ಅದು ಏನಾಗುತ್ತೆ, ಈ ಒಂದು ವೈಖರಿ ಮಂತ್ರಕ್ಕಿಂತ ಒಂದು ಸ್ವಲ್ಪ ಉತ್ತಮ ಆಗುತ್ತೆ. ಇದ್ರ ನೆಕ್ಸ್ಟ್ ಬರೋದು ಮಧ್ಯಮ ಮಂತ್ರ. ಇದು ಮಧ್ಯಮ ಅಂದರೆ ಇದು ಮನಸ್ಸಲ್ಲೇ ಒಂಥರ ತಲೆಯಲ್ಲೇ ಹೇಳ್ತಾ ಇರ್ತೀವಿ, ಬಾಯಿನೂ ಬಿಡೋದಿಲ್ಲ, ತುಟಿನೂ ಕೂಡ ಓಪನ್ ಮಾಡೋದಿಲ್ಲ, ಮನಸ್ಸು ಮಾತ್ರ ಹೇಳ್ತಾ ಇರುತ್ತೆ. ಇದು ಏನಾಗುತ್ತೆ ಅಂದರೆ 108 ಸರ್ತಿ, ಒಂದು ಸರ್ತಿ ಹೇಳಿದ್ದು 108 ಸರ್ತಿಗೆ ಸಮ ಆಗಿರುತ್ತೆ. ನಮಃ ಶಿವಾಯ ಅಂತ ನಾವು ಮನಸ್ಸಿನಲ್ಲಿ ಹೇಳಿದ್ರೆ ಅದು 101 ಸರ್ತಿ ಹೇಳಿದು 108 ಸರ್ತಿ ಕೇಳಿ ಸಮ ಆಗುತ್ತೆ. ಇನ್ನು ನೆಕ್ಸ್ಟು ಪಶ್ಯಂತಿ ಅಂತ ಅಂದರೆ ಇದು ಕೂಡ ದೃಷ್ಟೀಕರಣ ಮಾಡ್ಕೊಳ್ಳೋದು. ಅಂದರೆ ಅಲ್ಲಿ ಓಂ ನಮಃ ಶಿವಾಯ ಕಾಣಿಸುತ್ತೆ ನಿಮ್ಮ ಕಣ್ಣು ಮುಂದೆ. ಈ ಒಂದು ಸರ್ತಿ ನಿಮಗೆ ನಮಃ ಶಿವಾಯ ಒಂದು ಸರ್ತಿ ಕಾಣಿಸ್ತು ಅಂತ ಅಂದರೆ ನೀವು ಅದನ್ನು 108 ಸರ್ತಿ ಹೇಳ್ದಂಗೆ. ಒಂದು ಜಪವನ್ನು 108 ಸರ್ತಿ ಕಾಣ್ತು ಅಂದರೆ ಅದನ್ನು 1108 ಸರ್ತಿ ಹೇಳ್ದಂಗೆ. ಈ ಥರ ಆಯಿತಾ, ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಇಂಪಾರ್ಟೆಂಟ್ ನೀವು ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಧ್ಯಾನವನ್ನು ಉನ್ನತ ಮಾರ್ಗಕ್ಕೆ ತೆಗೆದುಕೊಳ್ಳೋಕ್ಕೆ ಇದು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ನೆಕ್ಸ್ಟ್ ಬರೋದು ಪರ ಅಂತ. ಇದು ಇದೆಯಲ್ಲ, ಈ ಪಶ್ಯಂತಿ ಏನಾಗುತ್ತೆ ಗೊತ್ತಾ, 108 ಸರ್ತಿ ಅಂದರೆ 16,664 ಆಗುತ್ತೆ. ಪಶ್ಯಂತಿ ದೃಷ್ಟೀಕರಣ ಮಾಡ್ಕೊಳ್ಳೋದು. ಆ ಒಂದು ದೃಶ್ಯೀಕರಣ ಮಾಡ್ಕೊಳ್ಳೋದು ಏನಾಗುತ್ತೆ, ಒಂದು ಸರ್ತಿ ನೀವು ದೃಶ್ಯೀಕರಣ ಮಾಡಿಕೊಂಡ್ರೆ ಅಂದರೆ 11,664 ಸರ್ತಿ ಎಳಿ ಸಮ ಆಗುತ್ತೆ. ಅಷ್ಟು ಸರ್ತಿ 108 ಸರ್ತಿನೂ ನಿಮ್ಮ ಕಣ್ಮುಂದೆ ಬರ್ತಾ ಇರಬೇಕು. ಆ 108 ಸರ್ತಿ ನಿಮಗೆ ಒಂದೇ ಸರ್ತಿ ಕಣ್ಮುಂದೆ ಬಂತು ಅಂದರೆ ಆ ಪಶ್ಯಂತಿ ಏನಾಗುತ್ತೆ 11,664 ಪಶ್ಯಂತಿ. ಇದು ಪಶ್ಯಂತಿ ವಿಧ. ನೆಕ್ಸ್ಟ್ ವಿಧ ಬಂದು ಪರ. ಈ ಪರ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಡೆಯಿಂದ ಬರೋವಂಥದ್ದು. ಈ ಮಂತ್ರ ಹೇಳ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ, ನನಗಂತೂ ತುಂಬ ಕಷ್ಟ ಆಗುತ್ತೆ ಈಗಲೂ ಕೂಡ. ಒಂದು ಸರ್ತಿ ನಮಃ ಶಿವಾಯ ನಾನು ಆ ಪಶ್ಯಂತಿ ದಾಟ್ಬಿಟ್ಟು ಪರ ಅಂತ ನನ್ನ ಸಬ್ಕಾನ್ಷಿಯಸ್ ಮೈಂಡಿಂದ ಹೇಳ್ಬೇಕಾದ್ರೆ ತುಂಬ ಸೈಲೆಂಟ್ ಇರುತ್ತೆ. ಇದೇನಾಗುತ್ತೆ ಹೇಳ್ಬೇಕಾದ್ರೆ ದೇಹದ ತರಂಗಗಳು ಕೂಡ ವೈಬ್ರೇಷನ್ ಆಗುತ್ತೆ. ಇದನ್ನು ಹೇಳ್ಬೇಕಾದ್ರೆ ನನಗೆ ಮೈ ಮೇಲೆಲ್ಲ ಈ ಒಂದು ಗೂಸ್ ಬಂಬ್ ಅಂತಾರಲ್ಲ ಆ ಥರ ಆಗುತ್ತೆ, ರೋಮಾಂಚನ ಆಗುತ್ತೆ. ಇದು ಹೇಳ್ತಾ ಇರ್ಬೇಕಾದ್ರೆ ನನಗೆ ತುಂಬ ಸರ್ತಿ ಇದನ್ನು ಹೇಳೋದಕ್ಕಾಗೋದಿಲ್ಲ. ಒಂದು ಸರ್ತಿ ಒಂದು 15 ಮಿನಿಟ್ಸ್ ತನಕ ಅಷ್ಟೇ. ಇದು ಹೇಳ್ತಾ ಇದ್ದಂಗೆ ನನಗಾಗಲೇ ಇದು ಫುಲ್ ಕರೆಂಟ್ ಹೊಡೆದಂಗೆ ಆಗ್ಬಿಟ್ಟು ಮೈಯೆಲ್ಲ ಬಿಸಿ ಆಗಿಬಿಟ್ಟು, ತುಂಬ ಚಳಿ ಇದ್ದರೆ ವಾತಾವರಣ ತುಂಬ ಸೆಕೆಯಾಗಿ ಬೆವ್ತೋಗ್ಬಿಡ್ತೀನಿ, ತುಂಬ ಸೆಕೆ ಇದ್ದರೆ ತುಂಬ ಚಳಿ ಆಗ್ತಾ ಇರುತ್ತೆ. ಈ ಮಂತ್ರ ಆಗಬೇಕು ಅಂದರೆ ಇದನ್ನು ನಾನು ಸಿದ್ಧಿ ಮಾಡ್ಕೊಬೇಕು. ಇದನ್ನೂ ನನಗೆ ಸಿದ್ಧಿ ಆಗಿಲ್ಲ, ತುಂಬ ಕಷ್ಟ. ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ತನಕ ಬಂದ್ವಿ. ಅಟ್ಲೀಸ್ಟ್ 24 ಮಿನಿಟ್ಸ್ ತನಕ ನಾವು ಇದನ್ನು ಮಾಡಿದ್ವಿ ಅಂತ ಅಂದರೆ ಇದು ಏನಾಗುತ್ತೆ ಅಂತ ಅಂದರೆ ನೀವು 11,664 ಪಶ್ಯಂತಿಲಿ ಹೇಳಿರ್ತೀರಲ್ವ, ಇದು ಏನಾಗುತ್ತೆ ಅಂದರೆ ಇದು ಒಂದು ಸರ್ತಿ ನಿಮ್ಮ ಆ ರೀತಿ ರೋಮಾಂಚನ ಆಯಿತು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ನೀವು ಸೈಲೆಂಟಾಗಿ ಈ ನಮಃ ಶಿವಾಯ ಸಿದ್ಧಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದರೆ, ನಿಮ್ಮ ಮೈಯೊಳಗಡೆ ರೋಮಾಂಚನ ಆಗ್ತಾ ಇದೆ ಅಂತ ಅಂದರೆ ನಮಃ ಶಿವಾಯ ಅಂದ್ರೇನು, ಆ ಒಂದು 5 ತತ್ವಗಳು ನಿಮ್ಮಲ್ಲಿ ಆ್ಯಕ್ಟಿವೇಟ್ ಆಗ್ತಾ ಇದೆ ಅಂತ ಅರ್ಥ. ಈ
11,664 ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಅಂತ ಅಂದರೆ ಅಲ್ಲಿಗೆ ನೀವು ಒಂದು ಸರ್ತಿ ನಮಃ ಶಿವಾಯ ಅಂತ ಅಂದರೆ ಆ ಮಂತ್ರ 12,59,712 ಸರ್ತಿ ನಿಮ್ಮಲ್ಲಿ ಆ ಒಂದು ಮೋರ್ ಪವರ್ಫುಲ್, ಮೋರ್ ಎನರ್ಜಿ, ತುಂಬ ಎನರ್ಜಿ ಬರುತ್ತೆ. ಆ ಎನರ್ಜಿ ಬರ್ತಾ 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 ನೀವೇನಾದರೂ ಮ್ಯಾರಿಡ್ ಆಗಿದ್ದರೆ ನಿಮ್ಮ ಮ್ಯಾರೇಜಿನಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳಿದ್ದು, ಈ ಯಾವುದಾದ್ರೂ ವಿಷಯದಲ್ಲಿ ಏನೇ ವಿಷಯದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಈ ಒಂದು ಮಂತ್ರ ಸಿದ್ಧಿ ಆಗ್ತಾ 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 ನಿಮಗೇನಾಗುತ್ತೆ, ತಟಸ್ಥ ಆಗಿಬಿಡ್ತೀರ. ನಿಮಗೆ ಯಾವುದೇ ರೀತಿಯ ರಿಯಾಕ್ಷನ್ ಇರೋದಿಲ್ಲ. ನಿಮಗೆ ಯಾರೇ ಏನೇ ಹೊರಗಿನಿಂದ ನಿಮ್ಗೆ ಯಾವುದೇ ರೀತಿಯ ಒತ್ತಡ, ಆತಂಕ, ಭಯ, ನಿಮ್ಗೆ ಏನೇ ಮಾತುಗಳನ್ನು ಆಡಿದ್ರೂ ಕೂಡ ನಿಮ್ಮಲ್ಲಿ ಯಾವುದೇ ರೀತಿಯ ಬದಲಾವಣೆಗಳೇ ಆಗೋದಿಲ್ಲ. ನೀವು ಯಾರಿಗೂ ಯಾವುದಕ್ಕೂ ಕೂಡ ರಿಯಾಕ್ಟ್ ಮಾಡೋದಿಲ್ಲ. ನೀವು ಎಲ್ಲಿ 108 ಜೀವನ ಪರ್ಯಂತ ಹೇಳುವಂತಹ ವೈಖರಿಕ್ಕಿಂತನೂ ಕೂಡ ಮಧ್ಯಮ ಪಶ್ಯಂತಿಕ್ಕಿಂತ ಈ ಪರ ಅನ್ನೋದಿದೆಯಲ್ಲ 12,59,712 ಸಮ ಆಗಿರುತ್ತೆ. ಒಂದು ಸರ್ತಿ ನಮಃ ಶಿವಾಯ ಅಂದರೆ ಇವಷ್ಟು ಆಗುತ್ತೆ. ಅಲ್ಲಿಗೆ ನೀವು 108 ಸರ್ತಿ ಹೇಳಿದ್ರೆ ಕೋಟಿ ಥರ ಆಗುತ್ತೆ. ಕೋಟಿ ಅಷ್ಟು ಜಪ ಆಗುತ್ತೆ. ಸಾವಿರಾರು ಕೋಟಿಗೆ ಹೋಗ್ತಾ ಹೋಗ್ತಾ ನಿಮಗೆ ಸಾಕ್ಷಾತ್ ಶಿವನೇ ನೀವಾಗ್ತೀರ. ಸಾಕ್ಷಾತ್ ಶಿವ ಮತ್ತು ಶಕ್ತಿಯ ಅಂಶ ನಿಮ್ಮಲ್ಲಿ ಜಾಗೃತಿ ಆಗುತ್ತೆ. ನೀವು ಸಾಕ್ಷಾತ್ ಶಿವ ನೀವೇ ಆಗ್ತೀರ. ಈಗ ಎಲ್ಲ ಈ ಸದ್ಗುರುಗಳಾಗಿರ್ಬೋದು, ಕೆಲವೊಂದು ಗುರುಗಳಾಗಿರ್ಬೋದು, ನಂಗೆ ಅವ್ರು ಏನೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಎಲ್ಲೂ ಓದಿರೋದಿಲ್ಲ. ತನಗೆ ತಾನಾಗೆ ಈ ಬ್ರಹ್ಮಾಂಡದ ಜ್ಞಾನವ ಸಿಕ್ಕುತ್ತಾ ಹೋಗುತ್ತೆ. ಈ ಬ್ರಹ್ಮ ಅಂದ್ರೇನು, ಬ್ರಹ್ಮಜ್ಞಾನ ಅಂದ್ರೇನು, ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನನಗೆ ಜಪದ ಬಗ್ಗೆ ನೀವು ಕೇಳಿದ್ರಿ. ಇದು ಜಪ ಅನ್ನೋದಕ್ಕಿಂತ ಒಂದು ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದು. ಯಾವುದೇ ಮಂತ್ರ ಆಗಿರ್ಬೋದು, ನೀವು ರಾಮನಾಮ ಮಂತ್ರ, ತಾರಕ ಮಂತ್ರ ಹೇಳ್ತಾ ಇದ್ದೀರೋ ಅಂದ್ರೂ ಕೂಡ ನೀವು ಇದೇ ರೀತಿಯಾಗಿ ಹೇಳ್ತಾ ಹೋಗ್ಬೇಕಾಗುತ್ತೆ. ಒಂದೇ ಸರ್ತಿ ನೀವು ಪರಕ್ಕೆ ಆಗೋದಿಲ್ಲ. ನೀವೇನು ಮಾಡಬೇಕು, ಮೊದಲು ವೈಖರಿ ಬರಬೇಕು ಸ್ವಲ್ಪ ದಿನ, ಆಮೇಲೆ ಪಿಸ್ಗುಡ್ತಾ ಹೇಳ್ತಾ ಇರಬೇಕು, ಆಮೇಲೆ ಮಧ್ಯಮಕ್ಕೆ ಬರಬೇಕು, ಆಮೇಲೆ ಪಶ್ಯಂತಿಗೆ ಬರಬೇಕು, ಆಮೇಲೆ ನಿಮ್ಮ ಪರಕ್ಕೆ ಬಂದು ನಿಮ್ಮ ಹೃದಯವನ್ನು ಅಲ್ಲಿ ನಿಲ್ಲಿಸ್ಕೊಂಡ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದೆಯಲ್ಲ ತುಂಬ ಜಾಗೃತವಾಗಿರುತ್ತೆ. ಹರೇ ಕೃಷ್ಣ. ಥ್ಯಾಂಕ್ಸ್ ಈ ಕ್ವಶನ್ ನನಗೆ ಕೇಳಿದ್ದಕ್ಕೆ ನಿಮಗೆ.